ಹೌದಪ್ಪ, ಈ ಮನೆ ಬಾಗ್ಲು ಯಾವಾಗ್ಲೂ ತೆಗೆದಿರುತ್ತಪ್ಪ. ನೀನು ಯಾವಾಗ ಬೇಕಾದ್ರೂ ಬರ್ಬೋದು ಕಣ. ಶಲ್ವಿ, ಶಲ್ವಿ, ನಮ್ಮ ವೆಂಕಿ ಮಗುನಂತವನು. ಅವ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇನ್ಮೇಲೆ ನಿಮ್ದಮ್ಮ. ಅತ್ತೆ, ನಾವು ಹೊರಡ್ತೇವೆ. ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು ಚೆಲ್ವೆ. ಈ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ಮನೆ ಒತ್ತಡಕ್ಕೆ ಸಿಲುಕಿ ನಿಮ್ಮನ್ನ ಹೊರಗಡೆ ಕಳಿಸ್ಬೇಕಾಗಿದೆ. ನನ್ನ ಕ್ಷಮಿಸ್ಬಿಡಮ್ಮ. ನೀವು ಅಳ್ಬೇಡ್ರಿ. ಮಂಕಾಗಿರೋ ಸೂರ್ಯ ಮತ್ತೆ ಪ್ರಕಾಶಮಾನವಾಗಿ ಬೆಳಗ್ಲೇಬೇಕು. ಹಂಗೆ ನಮಗೂ ಒಳ್ಳೆ ದಿನ ಅನ್ನೋದು ಬಂದೇ ಬರ್ತೈತೆ. ಆದ್ರೆ ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಕಾಯ್ತೀವಿ, ನಾವು ಹೊರಡ್ತೇವೆ. ವೆಂಕಿ, ವೀಣಾ, ಅವಳಿಗೆ ಅರ್ಶಿನ ಕುಂಕುಮ ಕೊಡಮ್ಮ. ಸಾಕು ಸಾಕು, ಈ ಡ್ರಾಮಾ ಎಲ್ಲ ಬೇಕಾಗಿಲ್ಲ. ಮೊದಲು ಹೊರಡಿ. ಎಲ್ಲಿದ್ದ? ಸಂತು, ಸಂತು, ಇಲ್ಲಿ ತನಕ ನೀನು ಹೇಳಿದ್ದೆಲ್ಲ ಕೇಳ್ಕೊಂಡಿದ್ದೀನಿ. ಇದನ್ನ ಮೀರಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ವೀಣಾ, ಕೊಡಮ್ಮ. ಸರಿ, ಬೇಕೊಟ್ಟು ಕಳ್ಸು. ಆಯ್ತಲ್ವಾ ಚೆಲ್ವಿ, ನಿನ್ನ ಗಂಡನ ಕರ್ಕೊಂಡು ಕಾಣದ ಕೈಯದು ಸತ್ಯವನು ಕೊಂದಿದೆ, ಕನಸಿನ ಮನೆಯದು ಕೊನೆಯುಸಿರು ಎಳೆದಿದೆ. ಅಡಿಪಾಯ ಕಣ್ಣೆದುರೇ ಕುಸಿದಿದೆ, ಆಸರೆಯೇ ಕಾಣದಾಗಿದೆ. ಧರ್ಮಕ್ಕೆ ನೆಲೆಯೇ ಇಲ್ಲ, ಕರ್ಮಕ್ಕೆ ಕೊನೆಯೇ ಇಲ್ಲ, ಕಣ್ಣೀರಿನ ಕಥೆಯಲ್ಲೇ ಕೊನೆಯಾಗಿದೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ.
ಜಗದ ಜನರು ಇಷ್ಟು ವರ್ಷ ಆದಮೇಲೆ ಈ ಮನೆಗಂಟಿದ್ದು ಪೀಡೆ ತೊಲಗ್ತು. ಏಯ್ ಹರೀಶ, ಬಾರ ಬಾರ. ಏಯ್ ಬಾರಲೇ. ಅಪ್ಪಯ್ಯ, ಲೇ ಮರ್ಗೋಡ, ನಾವು ಎಲೆಕ್ಷನ್ ಗೆದ್ಬಿಟ್ವಿ ಕಲ, ಗೆದ್ದಾಯ್ತು ಕಲ, ಗೆದ್ಬಿಟ್ವಿ. ಕಣಪ್ಪಯ್ಯ, ಇನ್ನ ಮುನ್ಸ್ವಾಮಿ ಆಟ ನಮ್ತವ್ ಏನು ನಡೆಯಕ್ಕಿಲ್ಲ. ಇನ್ಯಾವನು ನಮ್ನೇನು ಮಾಡ್ಕೊಳಕ್ ಆಗಕ್ಕಿಲ್ಲ. ಏಯ್ ಮರ್ಗೋಡ, ಅದಿರ್ಲಿ, ಮೊದ್ಲು ಕರೀಲ ಅವನ. ಯಾರನ್ನಪ್ಪಯ್ಯ? ಲೈ, ನಮ್ಮ ಮನೇಲೆ ಇದ್ಕೊಂಡು ನಮ್ಮ ಎಂದಕ್ಕೆ ಚೂರಿ ಹಾಕೊಂಡು ನಮ್ಮ ಮರುವಾದೆ ತೆಗಿಬೇಕು ಅಂತ ಉಟ್ಕೊಂಡವನಲ್ಲ, ಕರೀಲ ಅವನ. ಅಪ್ಪಯ್ಯ, ಏಯ್ ಅಪ್ಪಯ್ಯ ಅಪ್ಪಯ್ಯ ಅಂತ ಇಲ್ಲೇ ನಿಂತ್ಕೊಂಡವನೆ. ಬಲ್ಲ ಆ ಬಡ್ಡಿ ಇದಾವ, ಸಿದ್ದೇಗೌಡ ಕರ್ಕೊಂಬೋಗಲ್ಲ ಇಲ್ಲಿ. ಅಪ್ಪಯ್ಯ, ನೀವ್ ಹೆಂಗೂ ಎಲೆಕ್ಷನ್ ಅಲ್ಲಿ ಗೆದ್ದ ಆಗೋಗದೆ. ಈಗ ಹಳೆದೆಲ್ಲ ತಕ್ಕಂಗ್ ಕೂತ್ಕೊಂಡ್ರೆ ಆದದೇನಪ್ಪಯ್ಯ? ಏಯ್ ಆಗೋದಕ್ಕೆ ಇನ್ನೆಲ್ಲ ಉಳ್ಕೊಂಡದೆ. ಎಲೆಕ್ಷನ್ ಒಂದಾಗ್ಲಿ ಅಂತ ಕಾಯ್ತಾ ಇದ್ದೆ. ಎಲೆಕ್ಷನ್ ಆಯ್ತು, ನಾವು ಗೆದ್ದಿದ್ದು ಆಯ್ತು. ಕರೀಲ ಅವನ. ಬಡ್ಡಿ ಇದನ್ನ ಕಚ್ಚಿಗೆ ಆಚೆಗೆ ತಳ್ತೀನಿ ನಾನು. ಬೇಡ ಕಣಪ್ಪಯ್ಯ, ಏಯ್ ನೀನು ಕರ್ಕೊಂಬತ್ತಿಯಲ್ಲ, ನಾನು ಕರ್ಕೊಂಬರಲ್ಲ. ನಾನೇ ಒಯ್ತೀನಪ್ಪಯ್ಯ. ಗೌಡ್ರಿಗೆ ಹೊರಗಡ ನೋಡ್ಲ, ಹಬ್ಬ ಹಬ್ಬ ಆಚರಣೆ ಮಾಡ್ತಾರೆ. ನಮ್ಗೆಲ್ಲ ಬೋ ಖುಷಿ ಆಯ್ತದೆ. ನಾವು ಇಷ್ಟಿನ ಅನ್ಕೊಂಡಂಗೆ ಎಲ್ಲ ನಮ್ ಕಡೆಗೆ ಆಯ್ತು. ಸಿದ್ದೇಗೌಡ್ರು ಎಲ್ಲಣ್ಣ ಕಾಡಿಸ್ತೇನೆ ಎಲ್ಲ ಎತ್ತಾಗೋದ್ರು. ಒಳಗೆ ಅವನೇ ಬಂದ್ಬಿಡ್ತಾನೆ. ಸಿದೋ ಸಿದೋ, ಏನೇ ಮಾಡಿದ್ರು ಹೇಗಾದರೂ ಮಾಡಿ
ಸೈ ಅನ್ನಿಸ್ಕೊಂಡ್ಬಿಡ್ತಾನಲ್ಲ. ಛೇ, ಅವ್ರ ಮನೆಗೆ ಫೋನ್ ಮಾಡೋದು ಬೇಡ ಅಂತ ಎಷ್ಟು ಹೇಳಿದ್ರು ಮಾತು ಕೇಳಲ್ಲ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಮಧ್ಯೆ ಯಾರು ಬರಬಾರ್ದು, ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಎಷ್ಟು ಸಲ ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳೋದಲ್ಲ ಇವರು. ಜಯಂತ, ನೀನೀಗೇನಾದ್ರೂ ಒಪ್ಪಿಗೆ ಕೊಡದೆ ಹೋದ್ರೆ ಕಷ್ಟ ಆಗತ್ತೆ. ಒಂದ್ಸರಿ ಆಗ್ಲೇ ನೀನು ಬಿಟ್ಟು ಹೋಗೋ ಪ್ರಯತ್ನ ಮಾಡಿದ್ದಾರೆ, ಮತ್ತೆ ಬೇಜಾರಾಗಿ ಆ ಪ್ರಯತ್ನ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದರಲ್ಲೂ ಇಂಥ ಸಮಯದಲ್ಲಿ ಕೇರ್ಫುಲ್ ಆಗಿರ್ಬೇಕು ನೀನು. ಚಿನ್ನ ಮರಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ ಇನ್ನು? ಏನಿಲ್ಲ ಬಿಡಿ. ಚಿನ್ನು ಮರಿ, ನೀವು ನಕ್ರೆ ಆಕಾಶದಲ್ಲಿರೋ ನಕ್ಷತ್ರಗಳು ನಾಚ್ಕೊಂಡು ಓಡ್ ಹೋಗುತ್ತವೆ. ಅಂಥದ್ರಲ್ಲಿ ನೀವು ಹೀಗೆ ಡಲ್ ಆಗಿದ್ರೆ ನಂಗೆ ಬೇಜಾರಾಗುತ್ತಾ ಇಲ್ವಾ ಹೇಳಿ? ನಾನೇನು ಡಲ್ಲಾಗಿಲ್ಲ. ಇವಾಗ ಯಾಕೆ ಸುಮ್ಮನೆ ಮಾತು? ಹೋಗಿ ನಿಮ್ಮ ಕೆಲಸ ಏನಿದೆ ನೋಡ್ಕೊಳ್ಳಿ. ಓಹೋ, ನಿಮ್ಮನ್ನು ನೋಡ್ಕೊಳ್ಳೋಕ್ಕಿಂತ ನಂಗೆ ದೊಡ್ಡ ಕೆಲಸ ಏನಿದೆ ಹೇಳಿ? ಈಗೇನು, ಮನೆಗೆ ಫೋನ್ ಮಾಡಬೇಕು, ಅವ್ರಿಗೆ ವಿಷಯ ತಿಳಿಸ್ಬೇಕು, ಅಷ್ಟೇ ತಾನೇ? ಫೋನ್ ಮಾಡಿ, ನಾನೇನು ತಡೆಯಲ್ಲ ನಿಮ್ಮನ್ನು. ತಮಾಷೆ ಮಾಡ್ತಿಲ್ಲ ತಾನೆ? ನಾನು ತಮಾಷೆ ಯಾಕೆ ಮಾಡಲಿ ಚಿನ್ನು ಮರಿ? ನೋಡಿ, ನೀವು ತಾಯಿಯಾಗಿರೋ ವಿಷಯ ಅಂತ ತಿಳಿದ ಮೇಲೆ ನಾನು ಒಬ್ಬನೇ ಖುಷಿನ ಎಂಜಾಯ್ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಆದರೆ ಅದು ಸರಿಯಲ್ಲ, ಸ್ವಾರ್ಥ. ಎಲ್ಲರ ಜೊತೆ ನಾವು ಆ ವಿಷಯನ ಹಂಚ್ಕೋಬೇಕು, ಎಲ್ಲರೂ ಖುಷಿ ಪಡಬೇಕು ಅಂತ ಈಗ ನನಗೆ ಜ್ಞಾನೋದಯ ಆಗಿದೆ. ಕರ್ಟಸಿ ಸರಿ, ಈಗ ನೀವು ಖುಷಿಯಾಗಿ ಅಪ್ಪ ಅಮ್ಮಗೆ ಫೋನ್ ಮಾಡಿ ವಿಷಯ ತಿಳಿಸೋರಂತೆ. ವಾ, ನಂಗೆ ಈಗ ಸಮಾಧಾನ ಆಯಿತು ನೋಡಿ. ನಂಗೆ ವಿಷಯ ಗೊತ್ತಾದ ತಕ್ಷಣ ಅಮ್ಮಂಗೆ ಯಾವಾಗ ಹೇಳ್ತೀನೋ ಅಂತ ಕಾಯ್ತ್ರದಿಂದ ಕಾಯ್ತಿದ್ದೆ. ನೀವು ಹೇಳಕ್ ಬಿಡ್ಲಿಲ್ಲ ಅಂತ ಬೇಜಾರಾಗಿತ್ತು. ನನ್ನ ಚಿನ್ನ ಮರಿ ಹೇಗೆ ಅಂತ ನನಗೆ ಗೊತ್ತಿಲ್ವಾ? ನೋಡಿ, ಇವಾಗ ಈ ಬೇಜಾರೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಸಂತೋಷವಾಗಿ ಅಪ್ಪ ಅಮ್ಮಗೆ ಫೋನ್ ಮಾಡಿ ತಗೊಳ್ಳಿ. ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ. ಅಣ್ಣ, ಇಷ್ಟು ವರ್ಷ ನಾವು ನಮ್ಮ ಏರಿಯಾ ಬೂತಲ್ಲೇ ಸೋಲ್ತಿದ್ವಿ. ಆದ್ರೆ ಈ ಸಲ ನಮ್ಗೆ ಯಾವತ್ತು ಓಟ್ ಬೀಳ್ದಲ್ಲೇ ಇರೋ ಬೂತಲ್ಲಿ ಅಷ್ಟೊಂದು ಓಟ್ ಬಿದ್ದವೆ. ನಾವು ಇಷ್ಟು ಲೀಡಲ್ಲಿ ಗೆದ್ದಿದೀವಿ ಅಂದ್ರೆ ಹೆಂಗೆ ಅನ್ಕೊಂಡ್ರಿ? ಆ 2 ಬೂತ್ ರಿಸಲ್ಟ್ ಇಂದಾನೆ ನಾವು ಇವತ್ತು ಗೆದ್ದಿರೋದು. ಅದೆಲ್ಲ ಆಗಿದ್ದು ನೀವು ಮಗ ಸೊಸೆಯಿಂದ. ಹೌದಾ? ಅದೇಂಗಣ? ಅಲ್ಲಿ ಯಾವಾಗಲೂ ನಮ್ಗೆ ಓಟ್ ಬೀಳತ್ಲ ಕಣ. ಆದ್ರೆ ಈ ಸಲ ನಮ್ ಸಿದ್ದೇಗೌಡರು ಎಲೆಕ್ಷನ್ ಹಿಂದಿನ ದಿನಾನೇ ಹೋಗಿ ಅವ್ರ ಮಾವನಿಗೆ ಹೇಳಿಸಿ ಆ ಏರಿಯಾ ಜನಗಳ ಜೊತೆ ಎಲ್ಲ ಮಾತಾಡಿ ಬೋಷಮ ಬಿದ್ದವ್ರೆ. ಆಮೇಲೆ ಇನ್ನೊಂದು ದಿವಸ
ವಿಶೇಷ ಏನ್ ಗೊತ್ತೇನಣ್ಣ, ಆ ಏರಿಯಾದಲ್ಲಿ ನಮ್ಮ ಭಾವನಾ ಅಮ್ಮವ್ರು ಬಂದು ಕ್ಯಾನ್ವಾಸ್ ಮಾಡಿದ್ರು. ನಮ್ಮ ಮಾವಂಗೆ ಓಟ್ ಹಾಕಿ ಅಂತೇಳಿ ಕೈ ಮುಗಿದು ಕೇಳ್ಕೊಂಡ್ರು. ಆ ಏರಿಯಾದಲ್ಲಿ ನಮ್ಮ ಭಾವನಾ ಅಮ್ಮವ್ರು ಬಂದು ಕ್ಯಾನ್ವಾಸ್ ಮಾಡಿದ್ರು. ಅದೇ ಒಂದು ಕಾರಣಕ್ಕೆ ನಾವು ಶ್ರೀನಿವಾಸ್ ಮಗರು ಅಳಿಯ ಅಂತ ಹೇಳ್ಬಿಟ್ಟು ಓಟ್ ಹಾಕ್ಬಿಟ್ಟು ಗೆಲ್ಸಿದ್ರು ಕಣಣ್ಣ. ಇವತ್ತು ನೀವು ಗೆದ್ದಿರೋದು ಕಾರಣ ನಿಮ್ಮ ಮಗ ಸೊಸೆನ ಅಣ್ಣ. ಹೌದೇನ್ಲ ಸಿದ್ದು? ಬಹು ಖುಷಿ ಆಯ್ತು ಕಲ. ಇದ್ರೆ ನಿನ್ನಂತ ಮಗ ಇರಬೇಕು. ಛೇ, ನಾನು ಇವ್ರನ್ನ ಒಂದೊಳ್ಳೆ ಸ್ಥಾನಕ್ಕೆ ತರಬೇಕು ಅಂತ ಇಷ್ಟೆಲ್ಲ ಓದಾಡ್ತಿದ್ರೆ ಇವರು ಆ ಸಿದ್ಧನು ಹೊಗಳ್ತಾ ನಿಂತಿದ್ದಾರೆ. ಥ್ಯಾಂಕ್ಸ್ ಕಣವ. ಅಣ್ಣ, ನಾವು ಇನ್ನೂ ತುಂಬಾ ಕಡೆ ಹೋಗಿ ಸ್ವೀಟ್ ಹಂಚ್ಬೇಕು. ಬರ್ತೀವಿ ಕಣಣ್ಣ. ದೇವರಗೌಡ್ರಿಗೆ, ಸಿದ್ದಗೌಡ್ರಿಗೆ, ಸಿದ್ದಗೌಡ್ರಿಗೆ, ದೇವರಗೌಡ್ರಿಗೆ, ಸಿದ್ದಗೌಡ್ರಿಗೆ, ದೇವರಗೌಡ್ರಿಗೆ, ಸಿದ್ದಗೌಡ್ರಿಗೆ, ದೇವರಗೌಡ್ರಿಗೆ. ಲೈ ಮರ್ಗೌಡ, ನೋಡಿದ್ರಪ್ಪಯ್ಯ, ನಮ್ಮ ಸಿದ್ದುನ ನೀವು ಕೆಲ್ಸಕ್ಕೆ ಬರ್ದಾರನು ನಾಲಾಯಕು ನನಗೆ ಕೆಟ್ಟ ಹೆಸರು ತರ್ತಾನೆ ಅಂತೆಲ್ಲ ಬೈತಾ ಇದ್ರಿ. ಆದರೆ ಇವತ್ತು ನೀವು ಗೆದ್ದಿರೋದಕ್ಕೆ ಕಾರಣ ನಮ್ಮ ಸಿದ್ದುನಯ್ಯ. ನಿಮ್ಮ ಕನಸನ್ನ ನನ್ಸು ಮಾಡೋನೆ ಕಣಪ್ಪಯ್ಯ. ನಮ್ಮ ಸಿದ್ದು ಯಾವತ್ತು ಹಿಡಿದಾಟನ ಬಿಡುದಿಲ್ಲ ಅಂತ ಇದಕ್ಕೆ ನಾನು ಹೇಳೋದು. ಲೈ ಸುಮ್ಕಿಲ್ಲ ಸಾಕು. ಜನ ಅವ್ನ ಮಕ ನೋಡ್ಕೊಂಡು ಓಟ್ ಹಾಕಿ ಅಂದ್ಬಿಟ್ರೆ ಅವ್ನು ದೊಡ್ಡವನು ಅಂತಾನೆ ಅರ್ಥ. ಅಪ್ಪಯ್ಯ, ಏನೋ ತಪ್ಪು ಆಯ್ತವೆ, ಮರ್ತು ಮುಂದಕ್ಕೆ ಹೋಗ್ಬೇಕಣಪ್ಪಯ್ಯ. ಅದು ಬಿಟ್ಟು ಹಿಂಗೆ ಸಾಧಿಸ್ಕೊಂಡು ಕೂತ್ಕೊಂಡ್ರೆ ಮನೆ ಉಳ್ದವೇನಪ್ಪಯ್ಯ. ಸುಮ್ಕಿರೋ ಅಂತ ಹೇಳಿಲ್ವಾ? ಓಹೋ, ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ನಂಗೆ ಗೊತ್ತುಕಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಬಡ್ಡಿ ಐಕ್ಲಾ, ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ಕಂಡ್ರಲ್ಲ. ಇವನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕಿದ್ದೆ ನಾನು. ಸರಿಯಾಗಿ ಮಾಡ್ಬಿಟ್ನಲ್ಲ. ಎಲ್ಲರೂ ಬೆಂದು ಚೂರಿ ಹಾಕಿದ್ರೆ ಈ ಬಡ್ಡಿ ಐದ ನೇರವಾಗಿ ಎದಕ್ಕೆ ಚುಚ್ಚಿಬಿಟ್ಟಾಕಲ್ಲ. ನೋಡು, ಇನ್ಯಾವತ್ತು ನನ್ನ ಮುಂದೆ ನಿಂತ್ಕೊಂಡು ಈ ಬಡ್ಡಿ ಐದನ್ನ ಹೆಸರು ನೀನು